ಓಂ ಶಾಂತಿ. ತಾವು ಎಷ್ಟೆಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟೇ ಆಶೀರ್ವಾದ ಸಿಗುತ್ತದೆ, ಪಾಪ ನಾಶವಾಗುತ್ತದೆ. ಮಕ್ಕಳೇ ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ದೇಹಾಭಿಮಾನದಲ್ಲಿ ಬರಬಾರದು. ಮಕ್ಕಳೇ ತಾವು ತಮ್ಮ ಆತ್ಮಧರ್ಮದಲ್ಲಿ ಸ್ಥಿತರಾಗಿ ಶರೀರ ಧರ್ಮದಲ್ಲಿ ಅಲ್ಲ. ಹೇಗೆ ತಂದೆಯು ವಿದೇಹಿ ವಿಚಿತ್ರವಾಗಿದ್ದಾರೆ ಹಾಗೆಯೇ ಮಕ್ಕಳು ಸಹ ಮತ್ತು ಈ ಶರೀರದಲ್ಲಿ. ತಂದೆಯು ತಿಳಿಸುತ್ತಾರೆ, ಯಾರು ನನ್ನನ್ನು ಹೆಚ್ಚು ನೆನಪು ಮಾಡುತ್ತಾರೆಯೋ ಅವರು ಆಶೀರ್ವಾದವನ್ನು ಪಡೆಯುತ್ತಾರೆ. ಆಶೀರ್ವಾದ ಬೇಡುವಂತಹ ವಸ್ತುವಲ್ಲ. ಡ್ರಾಮಾದ ಅನುಸಾರ ಮಕ್ಕಳನ್ನು ಪತಿತರಿಂದ ಪಾವನ ಮಾಡುವುದರಲ್ಲಿ ಭಗವಂತನು ಬಂಧಿತನಾಗಿದ್ದಾರೆ. ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರಲೇಬೇಕಾಗುತ್ತದೆ. ಎಷ್ಟು ಶ್ರೇಷ್ಠ ವಿದ್ಯೆ ಅಷ್ಟೇ ಕಷ್ಟವಿರುತ್ತದೆ. ಎಲ್ಲರೂ ಉತ್ತೀರ್ಣರಾಗಲು ಸಾಧ್ಯವಿಲ್ಲ. ಅತಿ ದೊಡ್ಡ ಪರೀಕ್ಷೆಯಲ್ಲಿ ತುಂಬ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗುತ್ತಾರೆ. ಆಧಾರವೆಲ್ಲವೂ ವಿದ್ಯೆಯ ಮೇಲಿದೆ. ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ. ಇದಾಗಿದೆ ಆತ್ಮೀಯ ಜ್ಞಾನ. ಆತ್ಮೀಯ ತಂದೆಯು ಓದಿಸುತ್ತಾರೆ. ಯಾರು ಚೆನ್ನಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ವ್ಯಕ್ತಿತ್ವ ಸುಧಾರಣೆಯಾಗುತ್ತದೆ. ಬಹಳ ಮಧುರ ಸೇವಾದಾರಿ ಆಗುತ್ತಾರೆ. ಅಸತ್ಯದ ಮಾತನ್ನು ಕೇಳಬೇಡಿ ಅಥವಾ ಹೇಳಬೇಡಿ. ಒಬ್ಬ ಈಶ್ವರನ ಮತಕ್ಕೆ ನ್ಯಾಯವಾದ ಮತವೆಂದು ಹೇಳಲಾಗುತ್ತದೆ, ಮನುಷ್ಯರ ಮತಕ್ಕೆ ಅನ್ಯಾಯದ ಮತವೆಂದು ಹೇಳಲಾಗುತ್ತದೆ. ಎಲ್ಲದಕ್ಕಿಂತ ಕಾನೂನಿನ ವಿರುದ್ಧವಾಗಿರುವುದು ಕಾಮದ ಭೂತವಾಗಿದೆ. ಕಾನೂನಿಗೆ ವಿರುದ್ಧವಾದ ಕಾರ್ಯವನ್ನು ಇನ್ನು ಮುಂದೆ ಮಾಡಬಾರದು. ತಂದೆಯ ಮಕ್ಕಳಾದ ನಂತರ ಯಾವುದೇ ತಪ್ಪನ್ನು ಮಾಡಿದರೆ ಉಳಿಯಲು ಸಾಧ್ಯವಿಲ್ಲ. ಗಾಯನವೂ ಇದೆಯಲ್ಲವೇ, ಸದ್ಗುರುವಿನ ನಿಂದಕರು ಉಳಿಯಲು ಸಾಧ್ಯವಿಲ್ಲ. ಒಂದು ವೇಳೆ ತಂದೆಯ ಮತದಂತೆ ನಡೆದು ಪವಿತ್ರರಾಗುವುದಿಲ್ಲವೆಂದರೆ 100 ಪಟ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ವಿವೇಕವನ್ನು ಉಪಯೋಗಿಸಬೇಕು. ಮಕ್ಕಳೇ, ತಾವು ದೈವಿ ವಂಶದವರಾಗಿದ್ದೀರಿ. ಈಗ ತಮ್ಮ ಚಲನೆಯು ದೈವಿ ದೇವತಾ ಆಗುವ ರೀತಿಯಲ್ಲಿ ಇದೆಯೇ ಎಂಬುದನ್ನು ನೋಡಿಕೊಳ್ಳಿರಿ. ಎಲ್ಲರೂ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದಲ್ಲ. ಕೆಲವರು ನೆನಪು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ, ಆದರೆ ನೆನಪು ಉಳಿಯುವುದಿಲ್ಲ. ಇದರಲ್ಲಿ ತಂದೆ ಅಥವಾ ಟೀಚರ್ ತಾನೇ ಏನು ಮಾಡುತ್ತಾರೆ. ಇದು ಹೊಸ ವಿದ್ಯೆಯಾಗಿದೆ. ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು. ಶ್ರೀಮತ್ತು ಅಂತೂ ಸಿಗುತ್ತಾ ಇರುತ್ತದೆ. ಎಷ್ಟು ಸಹಜವಾಗಿ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಮಕ್ಕಳೇ, ಸತ್ಯುಗದಲ್ಲಿ ಏನಿರುತ್ತದೆ ಎಂದು ವಿಚಾರ ಮಾಡಿ. ಸತ್ಯುಗ ನೆನಪಿಗೆ ಬರುತ್ತದೆ ಎಂದರೆ ಸತ್ಯ ತಂದೆಯ ನೆನಪು ಬರುತ್ತದೆ. ತಂದೆಯು ನಮ್ಮನ್ನು ಸತ್ಯಯುಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ. ಆದರೂ ಸಹ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ತಂದೆ ಓದಿಸುವುದಕ್ಕಾಗಿಯೇ ಬರುತ್ತಾರೆ. ಈ ಆತ್ಮೀಯ ವಿದ್ಯೆ ಬಹಳ ಶ್ರೇಷ್ಠವಾಗಿದೆ ಮತ್ತು ಕಷ್ಟವಾಗಿದೆ. ಈಗ ಯಾವುದೇ ಅನ್ಯಾಯದ ಕೆಲಸವನ್ನು ಮಾಡಬಾರದು. ವಿಚಿತ್ರ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು. ತಂದೆಯ ಜೊತೆಯ ಮೂಲಕ ಪವಿತ್ರತೆ ಎಂಬ ಸ್ವಧರ್ಮವನ್ನು ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ. ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಅವರನ್ನು ಯಥಾರ್ಥವಾಗಿ ಗುರುತಿಸುತ್ತಾ ಜೊತೆ ಇಟ್ಟುಕೊಳ್ಳುತ್ತೀರೆಂದರೆ ಪವಿತ್ರತೆ ಎಂಬ ಸ್ವಧರ್ಮವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜವಾಗುತ್ತದೆ. ಸರ್ವಶಕ್ತಿವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಅಪವಿತ್ರತೆಯ ಬರಲು ಸಾಧ್ಯವಿಲ್ಲ. ಸಂಕಲ್ಪದಲ್ಲಿ ಮಾಯು ಬರುತ್ತದೆ ಎಂದರೆ ಯಾವುದಾದರೂ ಗೇಟ್ ತೆರೆದಿದೆ ಅಥವಾ ನಿಶ್ಚಯದಲ್ಲಿ ಕೊರತೆ ಇದೆ. ತ್ರಿಕಾಲದರ್ಶಿ ಯಾವುದೇ ಮಾತನ್ನು ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ. ಪ್ರತಿ ಮಾತಿನಲ್ಲಿ ಕಲ್ಯಾಣವೆಂದು ತಿಳಿಯುತ್ತಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂತೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.